ಎಲ್ರಿಗೂ ನನ್ನ ನಮಸ್ಕಾರಗಳು. ವಿಧವಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಸಂಡೇ, ನಾಗರ ಚೌತಿ, ನಾಳೆ ನಾಗರ ಪಂಚಮಿ. ಇವತ್ತು ಚೌತಿ ದಿವಸ ಬೆಳ್ಳಿ ನಾಗಪ್ಪ ಮತ್ತು ಕಲ್ಲಿನ ನಾಗಪ್ಪಗೆ ಹಾಲು ಎರೆಯುವುದು, ನಾಳೆ ಮಣ್ಣಿನ ನಾಗಪ್ಪ. ನಮ್ಮ ಕಡೆಗೆಲ್ಲ ಪದ್ಧತಿ ಇವತ್ತು ಹೆಣ್ಮಕ್ಳ ಹಬ್ಬ. ಹೀಗಾಗಿ ಇವತ್ತು ಮತ್ತು ಇನ್ನೂ ಒಂದು ವಿಶೇಷ ಏನು, ಇವತ್ತಿನ ದಿವಸ ನಾಗಪ್ಪ ಮನೆ ಒಳಗೆ ಬರ್ತಾನೆ. ನಾಳೆ ಮನೆ ಹೊರಗೆ ಹೋಗೋ ರಂಗೋಲಿ ನಾವು ತೆಗಿಬೇಕು ನೋಡ್ರಿ. ಮತ್ತು ಮಳೆ ಒಂದು ಜಿಟಿ ಮಳೆ ಒಂದು ಬರ್ಲಿಕತ್ತಿತ್ತು. ಅದಕ್ಕೆ ಅಷ್ಟು ದೊಡ್ಡ ರಂಗೋಲಿ ಅಂಥೇಳಿ ದಿನಾಲೂ ಏನು ಸ್ಪೆಷಲ್ ಇರುತ್ತೆ ಅಂಥ ರಂಗೋಲಿ ಅಂತೂ ಹಾಕಿಲ್ಲ. ಭಾಳ ಸಿಂಪಲ್ ಆದ ರಂಗೋಲಿ ಹಾಕ್ಲಿಕತ್ತೀನಿ ನೋಡ್ರಿ. ಹಂಗೆ ರಂಗೋಲಿ ಹಾಕೋತ ಮತ್ತು ನಾಗಪ್ಪಗೆ, ಕಲ್ಲಿನ ನಾಗಪ್ಪಗೆ ಮತ್ತು ಮನೆ ಒಳಗೆ ಬೆಳ್ಳಿ ನಾಗಪ್ಪಗೆ ಹಾಲು ಎರೆಯೋದು ನೋಡಾಕೆಂತ್ರಿ. ಅದ್ರ ಜೊತೆಗೆ ನನಗೆ ಗೊತ್ತಿದ್ದದ್ದು ಅಂದ್ರೆ ನನ್ನ ಕಡೆ ಇದ್ದದ್ದು ಒಂದು ಆರ್ಟಿಕಲನ್ನು ನಾಗರ ಚೌತಿ ದಿವಸ, ನಾಗರ ಪಂಚಮಿ ದಿವಸದ್ದು ಓದ್ತೀನಿ, ಕೇಳ್ಕೊತ ನಮ್ಮ ಮನೆ ಹಬ್ಬ ನೋಡಾಕೆಂತ್ರಿ. ಬರ್ರಿ. ನಮ್ಮ ಕಡೆ ಎಲ್ಲ ತನಿ ಎರೆಯುವುದು ಅಂತ ಹೇಳ್ತೀವಿ. ಅಂದರೆ ಏನು? ತನಿ ಎರೆಯುವುದು ಅಂದ್ರೆ ಸರ್ಪ ಪ್ರತಿಷ್ಠಾಪನೆಯಾದ ನಾಗರ ಕಲ್ಲಿಗೆ ಹಾಲು, ತುಪ್ಪ ಅಭಿಷೇಕ ಮಾಡಿ ಹಸಿ ಕಡಲೆ, ತಂಬಿಟ್ಟು, ಚಿಗುಳಿ ಮುಂತಾದವುಗಳನ್ನು ನೈವೇದ್ಯ ಮಾಡಿ ಪೂಜೆ ಮಾಡುವುದಕ್ಕೆ ತನಿ ಎರೆಯುವುದು ಅಂತ ಕರಿತೀವಿ. ತನಿ ಎರೆಯುವುದಕ್ಕೆ ಯಾವುದೇ ರೀತಿಯ ದಿನವನ್ನೂ ನಿಗದಿಪಡಿಸಲಾಗುವುದಿಲ್ಲ. ಆದರೂ ಸಾಮಾನ್ಯವಾಗಿ ಪಂಚಮಿ ದಿವಸ, ಚತುರ್ಥಿ ದಿವಸ, ಷಷ್ಠಿ ಇವು 3 ತಿಥಿಗಳಂದು ತನಿ ಎರೆಯುವುದು ವಾಡಿಕೆ ಅದ. ಶ್ರಾವಣ ಮಾಸದ ಶುಕ್ಲ ಪಕ್ಷದ ಚತುರ್ಥಿ ಮತ್ತು ಪಂಚಮಿ ದಿನಗಳಲ್ಲಿ ನಾಗ ಚತುರ್ಥಿ ಮತ್ತು ನಾಗರ ಪಂಚಮಿ ಹಬ್ಬಗಳನ್ನು ಆಚರಿಸುತ್ತಾರೆ. ಅಂದಿನ ದಿನಗಳಲ್ಲಿ ಬೆಳಗಿನ ಜಾವದಲ್ಲಿ ಬೇಗನೆ ಎದ್ದು ತಣ್ಣೀರಿನ ಸ್ನಾನ ಮಾಡಿ ಮಡಿಬಟ್ಟೆ ಧರಿಸಿ ನಾಗರ ದೇವತೆಗಳ ಆರಾಧನೆ ಮಾಡುವ ಸಂಪ್ರದಾಯ ಎಲ್ಲ ಕಡೆನೂ ಅದ. ಎಳ್ಳು ಮೊನ್ನೆ ತಂಬಿಟ್ಟು ಮಾಡಿದಾಗೆ ಹುರಿದು ಇಟ್ಕೊಂಡಿದ್ದೆ. ಯಾಕಂದ್ರೆ ತಂಬಿಟ್ಟಿಗೂ ಎಳ್ಳು ಬೇಕಾಗಿದ್ದು ಅಲ್ರಿ. ಹಾಗಾಗಿ ಅವತ್ತೇ ಎಲ್ಲ ಎಳ್ಳು ತೆಗೆದು ಹುರಿದು ಇಟ್ಕೊಂಡಿದ್ದೆ. ಇವತ್ತೇನದ ಎಳ್ಳು ಮತ್ತು ಬೆಲ್ಲ ಹಾಕಿ ಪೌಡ್ರ್ ಮಾಡಿ ಎಳ್ಳು ಚಿಗಳಿ ಮಾಡ್ಲಿಕತ್ತೀನಿ. ಇದು ನಾಗಪ್ಪನಿಗೆ ಇಷ್ಟವಾದ್ದು ಮತ್ತು ನಾಗರ ಚೌತಿ, ನಾಗರ ಪಂಚಮಿಗೆ ವಿಶೇಷವಾದ ತಂಬಿಟ್ಟು, ಎಳ್ಳಿಟ್ಟು ಮತ್ತು ಎಳ್ಳು ಚಿಗಳಿ ಇಷ್ಟ. ಅದು ಅಂದ್ರೆ ಹಬ್ಬನೇ ಆದಂಗೆ. ಇನ್ನೂ ಎಕ್ಸ್ಟ್ರಾ ಬೇಕು ಅಂತಂದ್ರೆ ಅದು ಎಲ್ಲ ಕೊಬ್ಬರಿ ಕುಬ್ಸ ಕೊಡ್ಲಿಕ್ಕೆ ನೋಡ್ರಿ. ಈಗ ಎಳ್ಳು ಚಿಗಳಿ ಮಾಡ್ಲಿಕತ್ತೀನಿ. ಎಳ್ಳು ಚಿಗಳಿ ಮಾಡಿಕೊಂಡು ಎಲ್ಲ ಪೂಜಾ ತಯಾರಿ ಇಟ್ಕೊಂಡು ಈಗೇನದ ಕಲ್ಲಿನ ನಾಗಪ್ಪಗೆ ಹೋಗಿ ಹಾಲು ಎರೆದು ಬರೋದು ನೋಡ್ರಿ. ಇಷ್ಟದ. ಮತ್ತು ಈ ಎಳ್ಳು ಚಿಗಳಿ ಸಮೇತ ನಾನು ಸಣ್ಣ ಸಣ್ಣ ಒಂದು ತಂಬಿಟ್ಟಿನ ಆಕಾರದೊಳಗೆ ಕಟ್ಲಿಕತ್ತೀನಿ ನೋಡ್ರಿ. ಮತ್ತು ಇವನ್ ಹಾಲು ಎರೆದದ್ದು ಏನು ಮಾಡ್ತೀರಿ ಅಂತೀರಿ? ಇವತ್ತಿನ ದಿವಸ ಬ್ರಾಹ್ಮಣರಿಗೆ, ಯೋಗ್ಯವಾದವರಿಗೆ, ಅವರಿಗೆ ನೀಡಿರಬೇಕು. ನಾವು ಏನೇ ಕೊಟ್ಟರು ಅವರು ಯೂಸ್ ಮಾಡ್ಕೋತಿರ್ಬೇಕು ಅಂಥವ್ರಿಗೆ ಕೊಟ್ಬಿಡೋದು. ಹಾಗಾಗಿ ಅಲ್ಲಿ ಹೋದಾಗ ಯಾರು ಇರ್ತಾರ ಅವರಿಗೆ ಕೊಟ್ಟು ಬರ್ತೀನಿ ರೀ. ಇಷ್ಟದ ನೋಡ್ರಿ ನಮ್ಮದು. ನಿಮ್ಮ ಹಬ್ಬ ಎಲ್ಲ ಎಲ್ಲಿಗೆ ಬಂತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ನಿಮ್ಮಲ್ಲೆಲ್ಲ ಭಾಳ ಐಟಮ್ಸ್ ಮಾಡಿರಿ, ನನಗೆ ಗುರ್ತದ. ನಮ್ಮ ಮನೆಯೊಳಗೆ ಸದ್ಯಕ್ಕೆ ಇಷ್ಟದ. ಇನ್ನೂ ಒಂದು ವಿಡಿಯೋ ಬರೋದದ, ಆದಷ್ಟು ನಾಳೆನೇ ಹಾಕ್ತೀನಿ ರೀ ಅದನ್ನು ನೋಡ್ರಿ. ಈಗ ಎಲ್ಲರೂ ನನ್ನ ಮಕ್ಕಳು, ನಾನು, ಎಲ್ಲರೂ ಹುಡುಗಿಯರಿಗೆ ಹೆಣ್ಮಕ್ಳ ಹಬ್ಬ ಇದು. ಬಹಳ ಚಂದ ಪರ್ಕಾರ್ ಬ್ಲೌಸ್ ಹಾಕೊಂಡಿರ್ತಾರ ಸಣ್ಣ ಹುಡುಗರು, ದೊಡ್ಡವರೆಲ್ಲರೂ ಸೀರೆ ಉಟ್ಕೋತಾರ. ಚಂದಾಗಿ ಹೋಗಿ ಹಾಲು ಎರೆದು ಬರೋದು. ಎಷ್ಟು ತಯಾರಾದರೂ ಕಡಿಮೆನೇ, ಹೌದಿಲ್ರಿ? ಖರೇನೆ ಭಾಳ ಚಂದ ನಮ್ಮ ಹಬ್ಬಗಳ ವೈಭವ. ಅಷ್ಟು ಆನಂದ. ಹೊಸ ಬಟ್ಟೆಯನ್ನು ಉಟ್ಕೊಂಡ್ರೆ ಅಷ್ಟೇನೋ ಖುಷಿ. ಅವತ್ತಿನ ದಿವಸ ಹಬ್ಬ ಮಾಡಿದ್ವಿ ಅನ್ನೋ ಒಂದು ಸಂತೃಪ್ತಿ, ಹೌದಿಲ್ರಿ? ನೋಡ್ರಿ, ಇಲ್ಲಿ ಕಲ್ಲಿನ ನಾಗಪ್ಪನ ಚಂದಾಗಿ ತೊಳೆದು ಮೊದಲು ದೀಪ ಹಚ್ಚಿಟ್ಕೊಂಡು ಎಲ್ಲ ಅರಿಶಿನ ಹಚ್ಚಿ ನಾಗಪ್ಪಗೆ ಹಾಲು ಎರೆದು ಮನೆಗೆ ಹೋಗೋದು ನೋಡ್ರಿ. ಹಾಗೆ ಈ ಸರಿ ಏನದ ಎಲ್ಲ ನಮ್ಮ ಏರಿಯಾ ಮಂದಿ ಎಲ್ಲ ಕೂಡಿಸಿ ಹಂಗೆ ಜೋಕಾಲಿನೂ ಕಟ್ಟ್ಯಾರ್ರಿ. ಇಲ್ಲೆಲ್ಲ ಹಾಲು ಎರೆದು ಜೋಕಾಲಿ ಆಟ ಆಡಿನೇ ಹೋಗ್ಬಿಡೋದು ನೋಡ್ರಿ. ಮತ್ತು ಇನ್ನೊಂದ್ರಿ, ಇಲ್ಲೆಲ್ಲ ಹಾಲು ಎರೆದು 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 ಎಲ್ಲ ಇಷ್ಟೆಲ್ಲ ತುಂಬಿ ಬಿಟ್ಟಿರ್ತದ್ರಿ. ಅವಿಷ್ಟು ಕಾಯಿನ್ ತೆಗೆದು ಇಟ್ವಿ. ಹಾಗೆ ನಾನು ಕೂಡ ಏನು ಮಾಡಿದೆ ರೀ, ಅಲ್ಲಿ ಒಬ್ಬರು ಆಚಾರ ಬಂದಿದ್ರು, ಅವರಿಗೆಲ್ಲಾನು ಕೊಟ್ಟು, ಅಂದ್ರೆ ಮತ್ತೆ ಇಲ್ಲೆಲ್ಲ ಹುಡುಗರು ಬಂದೆಲ್ಲ ದಾಂಧಲೆ ಭಾಳ ಹಾಕ್ತಾರೆ. ಅದ್ರ ಸಲುವಾಗಿ ಎಲ್ಲನೇ ಚೆಂದಾಗಿ ಸ್ವಚ್ಛ ಮಾಡಿ ತೆಗೆದು ಇಷ್ಟನ್ನು ಅವರಿಗೆ ಕೊಟ್ಟು ಬಂದ್ವಿ ನೋಡ್ರಿ.
ನೋಡ್ರಿ ಈಗ ನಾಗಪ್ಪನ ಪೂಜೆ ಮಾಡ್ಲಿಕತ್ತೀವಿ. ಈ ತನೆ ಎರೆಯುವ ಸಂಪ್ರದಾಯ ಬರಲಿಕ್ಕೆ ಒಂದು ಕಾರಣ ಅದ. ಅಂದರೆ ಎಲ್ಲರೂ ಎರಿತೀವಿ. ಇದಕ್ಕೆ ಕಾರಣ ಸಮುದ್ರ ಮಂಥನ ಮಾಡುವಾಗ ಮಂದರ ಪರ್ವತವನ್ನು ಕಡೆಗೋಲಾಗಿ ಮಾಡಿಕೊಂಡು ದೇವತೆಗಳು ಮತ್ತು ದಾನವರು ಸರ್ಪರಾಜನಾದ ವಾಸುಕಿಯನ್ನು ಹಗ್ಗವಾಗಿ ಮಾಡಿಕೊಂಡು ಕ್ಷೀರ ಸಮುದ್ರವನ್ನು ಕಡೆದು ಅಮೃತವನ್ನು ಪಡೆದರು. ಒರಟಾಗಿದ್ದ ಕಲ್ಲು ಬಂಡೆ ಮುಳ್ಳುಗಳಿಂದ ಕೂಡಿದ್ದ ಮಂದರ ಪರ್ವತಕ್ಕೆ ಹಗ್ಗದಂತೆ ವಾಸುಕಿಯನ್ನು ಸುತ್ತಿ ಸಮುದ್ರವನ್ನು ಕಡಿದಿದ್ದರಿಂದ ವಾಸುಕಿಯ ಮೈಯೆಲ್ಲವೂ ಕಿತ್ತು ಹೋಗಿ ತೀವ್ರ ರಕ್ತಸ್ರಾವದಿಂದ ಉರಿ ನೋವುಗಳನ್ನು ಅನುಭವಿಸಬೇಕಾಯಿತು. ಈ ಬಾಧೆಯನ್ನು ಶಮನ ಮಾಡುವ ಸಲುವಾಗಿ ತುಪ್ಪವನ್ನು ಹಚ್ಚಿ ಹಾಲಿನಿಂದ ಅಭಿಷೇಕ ಮಾಡಿ ನೋವು ಉರಿಯನ್ನು ಶಮನ ಮಾಡಲಾಯಿತು. ಹಾಲು ತುಪ್ಪ ಎರೆಯುವುದರಿಂದ ಸರ್ಪಗಳು ಶಾಂತಚಿತ್ತವಾಗಿ ಭೂಲೋಕದಲ್ಲಿ ಕಷ್ಟಗಳನ್ನು ಅನುಭವಿಸುತ್ತಿರುವ ಮಾನವರನ್ನು ಹರಸಿ ಅವರ ಸಂಕಟಗಳನ್ನು ಪರಿಹರಿಸುವರೆಂಬ ನಂಬಿಕೆ ಪ್ರಚಾರಕ್ಕೆ ಬಂದಿದೆ. ಹೀಗಾಗಿ ತಲೆಯೆಲ್ಲ ಗಾಯಗಳಾಗಿ ಯಾವುದೇ ಔಷಧೋಪಚಾರಗಳಿಂದ ವಾಸಿಯಾಗದಿದ್ದಾಗ, ಕಿವಿ ಸೋರುತ್ತಿರುವಾಗ, ಮಕ್ಕಳು ಅನಾರೋಗ್ಯದಿಂದ ಬಳಲುತ್ತಿರುವಾಗ, ಸಂಕಟಗಳನ್ನು ಅನುಭವಿಸುತ್ತಿದ್ದಾಗ, ರೋಗ ರುಜಿನಗಳಿಂದ ಬಳಲುತ್ತಿದ್ದಾಗ ನಾಗರ ಕಲ್ಲಿಗೆ ಭಕ್ತಿಯಿಂದ ತನಿ ಎರೆದು ನಾಗದೇವತೆಗಳ ಆಶೀರ್ವಾದ ಬಲದಿಂದ ಸಂಕಟಗಳು ಪರಿಹಾರ ಆಗ್ತಾವಂತ ಹೇಳಿ ತನಿ ಎರಿತಾರ ನೋಡ್ರಿ. ನಾಗರ ಕಲ್ಲಿಗೆ ತನೆ ಎರೆಯುವುದು ನಿಶ್ಚಯಿಸಿದ ಹಿಂದಿನ ದಿನ ಫಲಾಹಾರ ಅಥವಾ ಹಾಲನ್ನಷ್ಟೇ ಸೇವಿಸ್ತಾರ. ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದೊಳಗೆ ಎದ್ದು ತಣ್ಣೀರಿನಲ್ಲಿ ಸ್ನಾನ ಮಾಡಿ ಮಡಿ ಬಟ್ಟೆಗಳನ್ನು ಧರಿಸಿ ತನಿ ಎರೆಯಲು ತಯಾರಾಗಬೇಕು. ತಣ್ಣೀರಿನ ಸ್ನಾನ ಮಾಡಲಿಕ್ಕೆ ಆಗಲಿಲ್ಲ ಅಂದ್ರೆ ಬಿಸಿನೀರಿನ ತಲೆ ಸ್ನಾನ ಮಾಡಬಹುದು. ಹೆಚ್ಚಾಗಿ ದೇವಸ್ಥಾನಗಳಲ್ಲಿ ಪ್ರತಿಷ್ಠಾಪನೆಗೊಂಡಿರುವ ನಾಗರ ಕಲ್ಲಿಗೆ ತನಿ ಎರೆಯುವ ಪದ್ಧತಿ ಸಾಮಾನ್ಯವಾಗಿರ್ತದೆ. ಇಂತಹ ಅನುಕೂಲ ಇರ್ಲಿಕ್ಕಂದ್ರೆ ಮನೆಯೊಳಗೆ ಬೆಳ್ಳಿ ನಾಗಪ್ಪಗ ಅಥವಾ ಬೇರಾವುದ ನಾಗರ ಮೂರ್ತಿ ಕಲ್ಲಿಂದೇ ಆಗಿರ್ಬೋದು, ಹಾಲು ತುಪ್ಪದ ತನಿ ಎರೆಯಬಹುದು. ಹೀಗೆ ಮಾಡಿದ್ರೂ ಸಾಕು. ಏನೇ ಮಾಡಿದ್ರು ಇವತ್ತಿನ ದಿವಸ ಕಲ್ಲಿನ ನಾಗರ ಅಥವಾ ಬೆಳ್ಳಿ ನಾಗಪ್ಪಗೆ ತನಿ ಎರೆಯುವುದರಿಂದ ಮತ್ತು ಅದರೊಳಗೂ ಭಕ್ತಿ, ಶ್ರದ್ಧೆ, ಆಚರಣೆ ಇವೆಲ್ಲವೂ ಇದ್ರೆ ಫಲ ಸಿಗ್ತದ ಅಂಥೇಳಿ ನೀವು ಕೂಡ ನಿಮ್ಮ ಕಡೆನೂ ಈ ಆಚರಣೆ ಅದನ್ನು ಏನು ಆಮೇಲೆ ನಾಗದೋಷ ಈ ಪೂಜೆ ಪರಿಶುದ್ಧವಾಗಿ ಮಾಡಿದ್ವಿ ಅಂತಂದ್ರೆ ಮನೆಯಲ್ಲಿ ಅಥವಾ ಹೊರಗೆ ಮಾಡಿದ್ರೂ ಕೂಡ ಫಲ ಅಂತೂ ಕಟ್ಟಿಟ್ಟ ಬುತ್ತಿ ಅದ ನೋಡ್ರಿ. ಇಲ್ಲೇ ಅಷ್ಟ ಹಾಲು ಎರೆದು ಎಲ್ಲರೂ ಒಂಚೂರು ಜೋಕಾಲಿ ಆಡಿ ಮನೆಗೆ ಬಂದ್ವಿ. ಅದರೊಳಗೂ ಇವತ್ತು ನಾಗರ ಚೌತಿ ಸಂಡೇ ಬಂದು ಖರೇನೆ ನಮಗೆಲ್ಲ ಭಾಳ ಅನುಕೂಲ ಆಗ್ಯದ್ರಿ. ಇಲ್ಲಾಂದರೆ ಆ್ಯಕ್ಚುಲಿ ಇವತ್ತಿನ ದಿವಸ ನಮಗೆ ಸೂಟಿ ಇರಂಗಿಲ್ಲ. ನಾಗರ ಪಂಚಮಿ ನಾಳೆ, ನಾಗಪಂಚಮಿ ಹಾಲಿಡೇ ನಾಳೆ ಇರ್ತದೆ. ಆದರೆ ನಾಗರ ಚೌತಿ ಹಾಲಿಡೇ ಮಾತ್ರ ಎಲ್ಲಿಯೂ ಇರಂಗಿಲ್ಲ. ಎವ್ರಿ ಇಯರ್ ಮುಂಜಾನೆ ಲಘೂನೇ ಏಳೋದು, ಲಘು ಎಲ್ಲ ಮುಗಿಸ್ಕೊಳ್ಳೋದು, ಹೋಗೋದು, ಗಡಿಬಿಡಿ ಇರ್ತಿತ್ತು. ಇವತ್ತು ಸಂಡೇ ಅದ ಅಂಥೇಳಿ ಎಲ್ಲ ಶಾಂತವಾಗಿ ಮಕ್ಕಳು ಸೀರೆ ಉಟ್ಕೋತೀನಿ ಅಂದರು. ಆಯಿತು ಅಂಥೇಳಿ ಎಲ್ಲ ಶಾಂತವಾಗಿನೇ ಹಬ್ಬ ಮಾಡೀವಿ ನೋಡ್ರಿ. ಮತ್ತು ನಿಮ್ಮ ಮನೆ ಒಳಗೆಲ್ಲ ಹಬ್ಬ ಎಲ್ಲ ಎಲ್ಲಿಗೆ ಬಂತು ಅಂಥೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ಲಿಕ್ಕತ್ತವರು ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಹಾಲು ಎರೆಯುವಾಗ ಹೇಳುವ ಸ್ತೋತ್ರ: ಅನಂತ ವಾಸುಕಿಂ ಶೇಷಂ ಪದ್ಮನಾಭಂ ಚ ಕಂಬಲಂ ಶಂಖಪಾಲಂ ಧೃತರಾಷ್ಟ್ರಂ ಚ ತಕ್ಷಕಂ ಕಾಲಿಯಂ ತಥಾ ಏತಾನಿ ನವನಾಮಾನಿ ನಾಗಾನಾಮ ಚ ಮಹಾತ್ಮನಂ ಸಾಯಂಕಾಲೇ ಪಠೇನ್ ನಿತ್ಯಂ ಪ್ರಾತಃ ಕಾಲೇ ವಿಶೇಷತಃ ತಸ್ಯ ವಿಷ ಭಯಂ ನಾಸ್ತಿ ಸರ್ವತ್ರ ವಿಜಯೀ ಭವೇತ್. ಇತಿ ಶ್ರೀ ನವನಾಗ ಸ್ತೋತ್ರಂ ಸಂಪೂರ್ಣಂ. ಈ ಸ್ತೋತ್ರವನ್ನು ಯಾರು ಭಕ್ತಿಯಿಂದ ಪಠಿಸುತ್ತಾರೋ ಸರ್ವನಾಗ ದೋಷ ನಿವಾರಣೆ ಆಗ್ತದ ಅಂತ ಹೇಳ್ಯದ. ಎಷ್ಟು ಸರಿ ಸಾಧ್ಯನೋ ಪೂಜೆ ಆಗೋ ತನಕ ಹೇಳಿದ್ರೆ ಇನ್ನೂ ಚಲೋ ನೋಡ್ರಿ.